ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚೆಗೆ ನಡೆದಂತಹ CPC ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಡಿಸ್ಕಸ್ ಮಾಡೋಣ. ಸೊ ಈ ಎಕ್ಸಾಮ್ ಸಾಮಾನ್ಯವಾಗಿ KSP ನಡೆಸಿದಂಥ ಎಕ್ಸಾಮ್ಗಳಿಗಿಂತ ಡಿಫ್ರೆಂಟ್ ಇತ್ತು. ಹಾಗೆ ಇನ್ನೊಂದು ಇದರಲ್ಲಿ ಮೇಜರ್ ಏನಂದರೆ 90 ಮಿನಿಟ್ಸಿಗೆ ಅಟೆಂಡ್ ಮಾಡೋ ರೀತಿ ಕ್ವಶನ್ ಪೇಪರ್ ಇರಲಿಲ್ಲ. ಇದರಲ್ಲಿ 2024ರಲ್ಲಿ VAO ಏನಿತ್ತು ಆ ರೀತಿ ಇತ್ತು ಕ್ವಶನ್ ಪೇಪರ್. ಅಂದರೆ ಸ್ಟೇಟ್ಮೆಂಟ್ ವೈಸ್ ಆಗಿರ್ಬೋದು ಅಥವಾ ಟ್ರಿಕ್ಕಿ ಕ್ವಶನ್ಸ್ ಆಗಿರ್ಬೋದು. ಈ ರೀತಿ ಎಲ್ಲ 2024ರಲ್ಲಿ VAO ಏನು ನಡೆದಿತ್ತು, ಹಾಗೆ ರೀಸೆಂಟ್ನಲ್ಲಿ ಗ್ರೂಪ್ C ಎಕ್ಸಾಮ್ಸ್ ಏನು ನಡೀತು ಆ ರೀತಿ ಕ್ವಶನ್ ಪೇಪರ್ ಇತ್ತು. ಹಾಗೆ ಅದನ್ನೆಲ್ಲ ಅನಲೈಸ್ ಮಾಡಿದಾಗ 90 ಮಿನಿಟ್ಸಿಗೆ 100 ಕ್ವಶನ್ಸ್ನ ಕರೆಕ್ಟ್ ಮಾಡೋದು ಈ 90 ಮಿನಿಟ್ಸ್ ಪ್ರೆಷರಲ್ಲಿ. ಸೊ ಅದು ಡಿಫಿಕಲ್ಟ್ ಇದೆ. ಸೊ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರಲಿಲ್ಲ, ಬಟ್ ಆ ಕ್ವಶನ್ ಪೇಪರ್ನ 90 ಮಿನಿಟ್ಸ್ನಲ್ಲಿ ಅಟೆಂಡ್ ಮಾಡೋದು ಬಹಳ ಕಷ್ಟ ಇತ್ತು. ಹಾಗೆ ಅದರಲ್ಲಿ ಕೆಲವು ಟ್ರಿಕ್ಕಿ ಕ್ವಶನ್ ಅಂದರೆ ಕ್ವಶನ್ನ ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡೋದು. ಅಂದರೆ ಇದರಲ್ಲಿ ಹೇಗಿತ್ತಂದರೆ ಒಂದು ಕ್ವಶನ್ನು, ಅದಕ್ಕೆ 4 ಸ್ಟೇಟ್ಮೆಂಟು, ಅದಕ್ಕೆ ಮತ್ತೆ 4 ಆಪ್ಷನ್ನು, ಇಷ್ಟನ್ನು ಮಾಡಿದ್ಮೇಲೆ ನಿಮಗೆ ಕಮ್ಮಿ ಅಂದರೂ 1 ಮಿನಿಟ್ 30 ಸೆಕೆಂಡ್ಸ್ ಆದರೂ ಬೇಕಾಗುತ್ತೆ. ಬಟ್ ಇದು ಈ 90 ಮಿನಿಟ್ಸ್ ಎಕ್ಸಾಮ್ನಲ್ಲಿ ವರ್ಕ್ ಆಗಲಿಲ್ಲ. ಸೊ ಮೇಜರಾಗಿ ಸ್ಟೂಡೆಂಟ್ಸ್ ಒಂದು 85 ಕ್ವಶನ್ಸ್ ಅಟೆಂಡ್ ಮಾಡಿರಬಹುದು ಕರೆಕ್ಟಾಗಿ. ಅಂದರೆ ಮಿಕ್ಕಿದ್ದನ್ನು ಅಂದರೆ 15 ಕ್ವಶನ್ಸ್ ಬಿಟ್ಟು 85 ಕ್ವಶನ್ಸ್ ಅಟೆಂಡ್ ಮಾಡಿ ಒಂದು 10-15 ತಪ್ಪಾಗಿರ್ಬೋದು. ಬಿಕಾಸ್ ಯಾರಿಗೂ 100% ಎಕ್ಯುರೇಸಿ ಇರಲ್ಲ. ಅದು ಈ ರೀತಿ ಟ್ರಿಕ್ಕಿ. ಹಾಗೆ ಅಂಡರ್ ಪ್ರೆಷರ್ ಇದರಲ್ಲೆಲ್ಲ ನಾವು ಅನಲೈಸ್ ಮಾಡಿದ್ರೆ ಸ್ವಲ್ಪ ಕಟ್ ಆಫ್ ಏನಿದೆ ನಾರ್ಮಲ್ ಆಗಿ ಹಿಂದಿನ ವರ್ಷಗಳೇನು ನಿಂತಿದೆ ಅದಕ್ಕಿಂತ ಬಹಳ ಕಡಿಮೆ ನಿಲ್ಲುತ್ತೆ. ಸೊ ಇತ್ತೀಚೆಗೆ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಒಂದು ಸರ್ವೆ ಅಂದರೆ ಯಾರ್ಯಾರು ಅಟೆಂಡ್ ಮಾಡಿದ್ದಾರೆ ಈ ರೀತಿ ಒಂದು ಪೋಲ್ ನಡೀತಾ ಇತ್ತು. ಈ ಪೋಲ್ ಸ್ಕ್ರೀನ್ಶಾಟ್ ಇಲ್ಲಿದೆ. ಇದನ್ನು ನಾವು ಅಬ್ಸರ್ವ್ ಮಾಡಿದ್ರೆ 80+ ಯಾರಿದ್ದಾರೆ 2%. ಅಂದರೆ ಇದೊಂದು ನಾರ್ಮಲ್ ಆಗಿ ಒಂದು ಸರ್ವೆ ಟೆಲಿಗ್ರಾಮ್ನಲ್ಲಿ ಕೆಲವು ಚಾನೆಲ್ಗಳಲ್ಲಿ ಮಾಡ್ತಾ ಇರೋವಂಥದ್ದು. ಹಾಗೆ ಇದರಲ್ಲಿ ಜಾಸ್ತಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು 55 ಮತ್ತು ಈ 50 to 60 ಏನಿದೆ ಈ ಕೆಟಗರಿ ಮಾರ್ಕ್ಸ್ನಲ್ಲೇ ಮೋಸ್ಟ್ ಆಫ್ ದ ಪೀಪಲ್ಸ್ ಇದರಲ್ಲೇ ಇದ್ದಾರೆ. ಅಂದರೆ ಇದರಲ್ಲಿ ಟೋಟಲ್ ಒಂದು 3,000-4,000 ವೋಟ್ ಹಾಕಿದ್ರು. ಬಟ್ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಈ 50 to 60 ಮಾರ್ಕ್ಸ್ ಅವರು ಜಾಸ್ತಿ ಜನ ಇದ್ದಾರೆ. ಅಂದರೆ ಕಟ್ ಆಫ್ ಇಷ್ಟು ಕಮ್ಮಿ ನಿಲ್ಲುತ್ತಾ? 100% ಇಲ್ಲ. ನಾರ್ಮಲ್ ಆಗಿ ಏನು ನಿಲ್ತಿತ್ತು ಒಂದು 75 ನಿಲ್ಲೋದು ಅಂದರೆ ಅದರಲ್ಲಿ ನಿಮಗೆ ಒಂದು 72 or 70 ನಿಲ್ಬೋದು ಮ್ಯಾಕ್ಸಿಮಮ್. ಅದರ್ವೈಸ್ ನಮ್ಮ ಯಾರು ಅಪ್ಲೈ ಮಾಡಿದ್ರೆ ಅವ್ರು ಲಕ್ಕಿತ್ತಂದರೆ ಅವ್ರ ಕೆಟಗರಿಯಲ್ಲಿ 69, 65 ಈ ರೀತಿ ನಿಲ್ಲೋ ಚಾನ್ಸಸ್ ಕೂಡ ಇದೆ. ಬಟ್ ಇದು ಕೆಲವೇ ಅಭ್ಯರ್ಥಿಗಳ ಒಂದು ಇದಾಗಿರ್ಬೋದು. ಇದು ಅವರು ಸುಮ್ಮನೆ ಹಾಕಿರ್ಬೋದು ಅಥವಾ ರಿಯಲ್ ಆಗಿ ಹಾಕಿರ್ಬೋದು, ಅಥವಾ ಕೆಲವರು ಸುಮ್ಮನೆ ET ಕಾಣ್ತಾ ಇದೆ ET ಹಾಕೋಣ ಅಂತ ಹಾಕಿರ್ಬೋದು. ಇದು ಎಕ್ಸಾಕ್ಟ್ ಅಕ್ಯುರೇಸಿಯಾಗಿ 100% ಆಗಿ ಯಾರೂ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ ಅಂಟಿಲ್ KE ಬೋರ್ಡಿಂದನೇ ಒಂದು ಅಫಿಷಿಯಲ್ ಆನ್ಸರ್ಸ್ ಎಲ್ಲ ರಿಲೀಸ್ ಆಗೋವರೆಗೆ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ಸ್ ಯಾರು 70 ನಿಯರ್ ಬೈ ಮಾರ್ಕ್ಸ್ ತೆಗೆದಿದ್ದೀರಾ, ನೀವು ಫಿಸಿಕಲ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮದು 1:5 100% ಬರುತ್ತೆ. ಬಿಕಾಸ್ ಅದಾದಮೇಲೆ ಇರೋದು ರಿಯಲ್ ಗೇಮ್. ಬಿಕಾಸ್ 1:5 ಫಿಸಿಕಲ್ನ ಕ್ಲಿಯರ್ ಮಾಡೋದು ಇಟ್ ಇಸ್ ಬಿಗ್ ಡೀಲ್. ಆ್ಯಂಡ್ ಒಂದು 15 days ಟೈಮ್ ಸಿಗ್ಬೋದು, 20 days ಆರ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಿಮಗೆ ಫಿಸಿಕಲ್ ನಡೀಬೋದು. ಆ್ಯಂಡ್ ಯಾರ್ದು ಬಿಲೋ 65 or 70 ಸ್ಕೋರ್ ಆಗಿದೆ, ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಫಾರ್ CAR ಏನಿದೆ, ಆಮೇಲೆ DAR ಏನಿದೆ, ಹಾಗೆ VAO ಏನಿದೆ, ಆಮೇಲೆ KSRP ಇದೇನಿದೆ ಅದನ್ನು ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಲೆವೆಲ್ ಏನಿದೆ ಕ್ವಶನ್ ಪೇಪರ್ದು ಅದು ಈಸಿ ಟು ಮಾಡ್ರೇಟ್ ಇತ್ತು. ಈಸಿ ಟು ಮಾಡ್ರೇಟ್, ತೀರಾ ಈಸಿನೂ ಇರಲಿಲ್ಲ, ತೀರಾ ಮಾಡ್ರೇಟು ಇರಲಿಲ್ಲ. ಸೊ ಅಟೆಂಡ್ ಮಾಡ್ಬೋದಿತ್ತು. ಬಟ್ ಅದರಲ್ಲಿ ಮೇಜರ್ ಎಫೆಕ್ಟ್ ಆಗಿದ್ದು 90 ಮಿನಿಟ್ಸ್. ಇಫ್ ಇನ್ ಕೇಸ್ ಗ್ರೂಪ್ Cಯಲ್ಲಿ ಏನಿದೆ 2 ಗಂಟೆ ಟೈಮ್ ಇತ್ತಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು 85+ ಹೈ ಸ್ಕೋರ್ ಆಗುತ್ತೆ. ಆ್ಯಂಡ್ 75, 79 ಏನಿದೆ ಇದು ಕಟ್ ಆಫ್ ನಿಲ್ಬಹುದು ಅಂತ. ಬಟ್ ಇದರಲ್ಲಿ 90 ಮಿನಿಟ್ಸ್ ಆಗಿರೋದ್ರಿಂದ ಅಭ್ಯರ್ಥಿಗಳು PC ಅಂತಲೇ ಓದೋ ಅಭ್ಯರ್ಥಿಗಳು ಒನ್ ಲೈನರು ಆ ರೀತಿ ಓದಿರ್ತಾರೆ. ಮೋಸ್ಟ್ ಆಫ್ ದ ಪೀಪಲ್ಸ್ GK ಓದಿರ್ತಾರೆ. ಸೊ ಅದರಲ್ಲಿ ಸ್ಟೇಟ್ಮೆಂಟ್ ವೈಸಲ್ಲಿ ಅವ್ರು ಸ್ವಲ್ಪ ಎಡವಿರ್ಬೋದು. ಸೊ ಅದು ಎಕ್ಸಾಕ್ಟಾಗಿ ಗೊತ್ತಾಗೋದು ಆಫ್ಟರ್ ಅಫಿಷಿಯಲ್ ಒಂದು ರಿಸಲ್ಟ್ ಏನು ಬರುತ್ತೆ ಅದಾದಮೇಲೆ.
ಸೊ ಇಲ್ಲಿ ನೀವು ಅಂದಾಜಾಗಿ 70+ ಬಂದಿದೆ ಅಂದರೆ ಆಫ್ಟರ್ ಎಲ್ಲ ತೆಗೆದ್ಮೇಲೆ ಅಂದರೆ ನೆಗೆಟಿವ್ ಮಾರ್ಕ್ಸ್ ಏನಿದೆ ಇದನ್ನು ತೆಗೆದ್ಮೇಲೆ ನಿಮ್ಮದು 70 ಬಂದಿದೆ ಅಂದರೆ ನೀವು ಫಿಸಿಕಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ